ಪ್ರೀತಿಯ ಲೈಟ್ ಟಿವಿಯ ವೀಕ್ಷಕರೇ, ಈ ದಿನ ನಾವು ವಿಜಯನಗರಲ್ಲಿರುವಂಥ ಮಹಿಮಾ ಪ್ರಾರ್ಥನಾ ಮಂದಿರ ಸಭೆಗೆ ಬಂದಿದ್ದೇವೆ. ಒಂದು ವಾರದ VBS ಪ್ರೋಗ್ರಾಮ್ನ ಕೊನೆಯ ಫೈನಲ್ ಡೇ ಅಲ್ಲಿ ಏನೇನು ಮಾಡ್ತಾರೆ ನಮ್ಮ ಚಿಕ್ಕ ಮಕ್ಕಳು ಅಂತ ಇದನ್ನು ನೋಡೋಣ. ಪ್ರೈಸ್ ದ ಲಾರ್ಡ್ ಮೈ ಡಿಯರ್ ಫ್ರೆಂಡ್ಸ್. ನಾವು ಪುಟ್ಟ ಮಕ್ಕಳು ಮಹಿಮಾ ಪ್ರಾರ್ಥನಾ ಮಂದಿರದಿಂದ ಈ ಕಾರ್ಯಕ್ರಮವನ್ನು ನಿಮಗೆ ತೋರಿಸುತ್ತಿದ್ದೇವೆ. ನೋಡಿ ಸಂತೋಷ ಪಡಿ. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಸ್ಫೂರ್ತಿ. ನಾನು 5th ಸ್ಟ್ಯಾಂಡರ್ಡಿಂದ ಪಾಸಾಗಿ 6th ಸ್ಟ್ಯಾಂಡರ್ಡ್ಗೆ ಹೋಗ್ತಿದ್ದೀನಿ. ನಮ್ಮನೆ ಕುರುಬ್ರೆಡ್ಡಿಯಲ್ಲಿದೆ. ನಾನು ಇವಾಗ ಹೇಳ್ತಿರೋ ಟಾಪಿಕ್ ಟಂಗ್, ನಾಲಿಗೆ. ನಾವು ನಾಲಿಗೆಯಿಂದ ಯಾವ ಪಾಪನೂ ಮಾಡಬಾರ್ದು. ನಾವೇನೇನು ಮಾಡ್ತೀವೋ ಯಾವ ಪಾಪನೂ ನಾವು ನಾಲಿಗೆಯಿಂದ ಮಾಡಬಾರ್ದು. ಮೊದಲನೇ ವಾಕ್ಯಕ್ಕೆ ಹೋಗೋಣ. ಫಿಲಿಪ್ಪಿದವರಿಗೆ 2:14. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ. ನಾವೇನೇ ಕೆಲಸ ಮಾಡಬೇಕಾದ್ರೂ ಸಹ ಯೇಸು ಸ್ವಾಮಿ ನೋಡ್ತಿರ್ತಾರೆ. ಅದಕ್ಕೋಸ್ಕರ ನಾವೇನೇ ಕೆಲಸ ಮಾಡಬೇಕಾದ್ರೂ ಗುಣಗುಟ್ಟಬಾರ್ದು. ಯಾರೊಬ್ಬರು ಹಿಂದೆನೂ ಸಹ ನಾವು ಕೆಟ್ಟದಾಗಿ ಮಾತಾಡಬಾರ್ದು. ಯಾರ ಜೊತೆನೂ ವಿವಾದ ಆಗಲಿ ಜಗಳ ಆಗಲಿ ಮಾಡಬಾರ್ದು. 2ನೇ ವಾಕ್ಯ ಜ್ಞಾನೋಕ್ತಿಗಳು 10:19. ಮೌನಿಯು ಮತಿವಂತ, ಶಿಷ್ಟನ ನಾಲಿಗೆ ಚೊಕ್ಕ ಬೆಳ್ಳಿ. ಮೌನವಾಗಿರೋದು ಎಷ್ಟೊಂದು ಸಲ ಉತ್ತಮವಾಗಿರುತ್ತದೆ. ದೇವರಿಗೆ ಶಿಷ್ಟನ ನಾಲಿಗೆ ಕಂಡರೆ ತುಂಬ ಇಷ್ಟ. 3ನೇ ವಾಕ್ಯಕ್ಕೆ ಹೋಗೋಣ. ಜ್ಞಾನೋಕ್ತಿಗಳು 15:4. ಸಂತೈಸುವ ನಾಲಿಗೆ ಜೀವವೃಕ್ಷವು, ಬಲಾತ್ಕರಿಸುವ ನಾಲಿಗೆ ಮನ ಮುರಿಯುವುದು. ಈ ಮಾತಿನ ಅರ್ಥವೇನೆಂದರೆ, ನಾವು ನಮ್ಮ ಮಾತಿನಿಂದ ಬೇರೆಯವರ ಮನಸ್ಸನ್ನು ನಾವು ಸಮಾಧಾನ ಮಾಡಿದರೆ ಅದು ಜೀವಗಳ ವೃಕ್ಷದಂತೆ ಇರುತ್ತದೆ. ಆದರೆ ನಮ್ಮ ಮಾತಿನಿಂದ ನಾವು ಬೇರೆಯವರ ಮನಸ್ಸನ್ನು ನೋವು ಮಾಡಿದರೆ ಅದು ಅವರ ಮನ ಮುರಿಯುತ್ತದೆ. 4ನೇ ವಾಕ್ಯಕ್ಕೆ ಹೋಗೋಣ. ಜ್ಞಾನೋಕ್ತಿಗಳು 15:28. ಶಿಷ್ಟನ ಹೃದಯ ವಿವೇಚಿಸಿ ಉತ್ತರ ಕೊಡುತ್ತದೆ, ದುಷ್ಟನ ನಾಲಿಗೆ ಕೆಟ್ಟದನ್ನು ಕಕ್ಕುತ್ತದೆ. ಈ ಮಾತಿನ ಅರ್ಥವೇನೆಂದರೆ, ದೇವರ ಮಾತನ್ನು ಕೇಳುವವನು ಅವನ ಉತ್ತರವನ್ನು ಅವನೇ ಪರೀಕ್ಷಿಸಿಕೊಳ್ಳುವನು. ಆದ್ದರಿಂದ ದೇವರನ್ನೇ ಬರುತ್ತದೆ, ಆದ್ದರಿಂದ ಒಳ್ಳೆಯದಾಗಿರುತ್ತದೆ. ಆದರೆ ದುಷ್ಟನು ವಿವೇಚಿಸದೆ ಉತ್ತರ ಕೊಡುತ್ತಾನೆ, ಆದ್ದರಿಂದ ಯಾವಾಗಲೂ ಕೆಟ್ಟದಾಗಿರುತ್ತದೆ. 5ನೇ ವಾಕ್ಯಕ್ಕೆ ಹೋಗೋಣ. ಕೀರ್ತನೆಗಳು 52:2. ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತವೆ. ಈ ಮಾತಿನ ಅರ್ಥವೇನೆಂದರೆ, ಮೋಸಗಾರನು ಯಾವಾಗಲೂ ಕೆಟ್ಟದನ್ನೇ ಮಾತನಾಡುತ್ತಾನೆ. ಆತನ ನಾಲಿಗೆ ಕತ್ತಿಯಂತೆ ಚೂಪಾಗಿ ಮತ್ತೊಬ್ಬರನ್ನು ಚುಚ್ಚಿ ಗಾಯ ಮಾಡುತ್ತದೆ. ಮೋಸಗಾರನ ಮಾತನ್ನು ಕೇಳುವವನಿಗೆ ಅಪಾಯವು ತಪ್ಪುವುದೇ ಇಲ್ಲ. ಆದ್ದರಿಂದ ದೇವರ ಮಕ್ಕಳೇ, ನಾವು ನಾಲಿಗೆಯನ್ನು ನಮ್ಮ ಹಿಡಿತದಲ್ಲಿ ಹಿಡಿದುಕೊಂಡಿರೋಣ. ಯಾವುದೇ ಕಾರಣಕ್ಕೂ ಅದು ಹಿಡಿತದಿಂದ ಬಿಟ್ಟು ಹೋಗೋಕ್ಕೆ ಬಿಡಬಾರ್ದು. ಯಾಕಂದರೆ ನಾಲಿಗೆಯಿಂದ ಎಷ್ಟೊಂದು ಜನ ನರಕಕ್ಕೆ ಹೋಗ್ತಿದ್ದಾರೆ. ಅದಕ್ಕೋಸ್ಕರ ನಾವು ನಾಲಿಗೆಯನ್ನು ಹಿಡಿತದಲ್ಲಿ ಹಿಡಿದುಕೊಂಡಿರೋಣ. ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಆಮೇನ್. ಎಂದು ನಾ ಹೇಳಲು ಸಂತೋಷ ಸಂತೋಷವೇ, ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ.
ಸಂತೋಷವೇ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಲೈಟ್ ಟಿವಿ ವೀಕ್ಷಕರಿಗೆ ಈ ದಿವಸ ಒಂದು ವಿಶೇಷ ಕಾರ್ಯಕ್ರಮ. ಆಗಲೇ ಕೇಳಿದ ಆಕೆ ವಿಜಯನಗರದಲ್ಲಿರುವಂತಹ ಮಹಿಮಾ ಪ್ರಾರ್ಥನಾ ಮಂದಿರ ಸಭೆಯ ಮಕ್ಕಳು. ಈಗೆಲ್ಲ ನೋಡ್ತೀವಿ ನಾವು, ಸ್ಕೂಲ್ ರಜೆ ಬಿಟ್ಟ ಕೂಡಲೇ ಎಲ್ಲ ಮಕ್ಕಳು ಊರಿಗೆ ಅಜ್ಜ ಮನೆ ತಾತ ಮನೆ ಅಲ್ಲಿ ಇಲ್ಲಿ ಅಂತೆಲ್ಲ ಓಡೋಗ್ತಾರೆ. ಅನೇಕ ಸಭೆಗಳಲ್ಲಿ VBS ಕ್ಲಾಸ್, ವೆಕೇಷನ್, ರಜಾದಿನ ಬೈಬಲ್ ಶಾಲೆ ನಡೆಸಲಿಕ್ಕೆ ಹುಡುಗರೇ ಕಾಣಲ್ಲ. ಆದರೆ ಒಂದು ವಿಶೇಷ, ವಿಜಯನಗರ ಸಭೆಯಲ್ಲಿರೋ ಮಕ್ಕಳು ಮಾತ್ರ ಈ ಬೈಬಲ್ ಸ್ಕೂಲಲ್ಲಿ ಬಂದು ಈ ದಿನ ಭಾಗವಹಿಸಿದ್ದಾರೆ ಅಂದರೆ ಭಾಳ ಆಶ್ಚರ್ಯ ಮತ್ತು ಬಹಳ ಸಂತೋಷ ಆಗ್ತದೆ ಅವ್ರು ನೋಡಲಿಕ್ಕೆ. ನಿಮಗೋಸ್ಕರ ಅವರೆಲ್ಲರೂ ಒಂದು ದೊಡ್ಡ ಕಾರ್ಯಕ್ರಮವನ್ನೇ ಒಂದು ಯೋಚನೆ ಮಾಡಿದ್ದಾರೆ. ಅದರಲ್ಲಿ ನಾವು ಒಬ್ಬೊಬ್ರಿಗಾಗಿ ನಾವು ಕರಿತೀವಿ. ಆ ಮಕ್ಕಳು ಏನು ಮಾಡಿದ್ರು, ಕಳೆದ 10 ದಿನಗಳ ಕಾಲ ಅವ್ರು ಏನು ಕಲಿತಿದ್ದಾರೆ, ಅವರ ಮಕ್ಕಳು ಅವರ ಬಾಯಿಂದ ನಾವು ಕೇಳುವಾಗ ಖಂಡಿತ ನಿಮಗೂ ಸಹ ಇದು ಒಳ್ಳೆಯ ಒಂದು ಪ್ರೋತ್ಸಾಹ ಇರ್ತದೆ ಮತ್ತು ನಮಗೂ ಕೂಡ ಭಾಳ ಸಂತೋಷ ಆಗ್ತದೆ. ಈ ಮಕ್ಕಳು ನೋಡುವಾಗ ಈ ಒಂದು 21ನೇ ಶತಮಾನದ ಮಕ್ಕಳೆಲ್ಲ ನೋಡಿದ್ರೆ ಭಾಳ ವಿಚಿತ್ರ, ಭಾಳ ಫಾಸ್ಟಾಗಿದ್ದಾರೆ. ಆದರೆ ಈ ಮಕ್ಕಳು ಕೂಡ ನೋಡಿದ್ರೆ ಇನ್ನೂ ಬಹಳ ಫಾಸ್ಟಾಗಿರ್ತಾರೆ. ಬನ್ನಿ, ಅವರ ಕಾರ್ಯಗಳನ್ನೆಲ್ಲ ನೀವೇ ಕೇಳಬೇಕು ಮತ್ತು ನೋಡಬೇಕು. ನಮ್ಮ ಮಧ್ಯೆ ಎಲ್ಲರೂ ಇದ್ದಾರೆ, ಭಾಳ ದೊಡ್ಡವರೆಲ್ಲ ಇದ್ದಾರೆ. ಇವರೇ ನಮ್ಮ ಮುಂದಿನ ಪರಲೋಕ ರಾಜ್ಯಕ್ಕೆ ದೊಡ್ಡ ವೀರರುಗಳಾಗಿ ಕಾಣ್ತಾ ಇದ್ದಾರೆ. ಪ್ರತಿಯೊಬ್ಬರು ನೋಡುವಾಗ ಲೋಕದಲ್ಲಿ ಇವರ ಸೌಂದರ್ಯ, ಅಂದ ಚಂದಕ್ಕಿಂತ ಮಿಗಿಲಾದವ್ರು ಯಾರೂ ಇಲ್ಲ. ಯಾಕಂದರೆ ಕರ್ತನ ಮಕ್ಕಳಲ್ಲಿ ಆ ದೇವರ ಒಂದು ಮಹಿಮೆ ಮತ್ತು ಈ ಸಭೆ ಹೆಸರು ಕೂಡ ಮಹಿಮೆ. ಆ ಮಹಿಮೆ ಉಳ್ಳ ಮಕ್ಕಳನ್ನು ನಾವು ಈ ವೇಳೆಯಲ್ಲಿ ಭೇಟಿಯಾಗೋಣ. ಓಕೆ, ಈಗ ಯಾರು ಬರ್ತಾರೆ ಇದರಲ್ಲಿ? ಪುಟಾಣಿಗಳು, ರೈಟ್. ಓಕೆ, ನಿನ್ನ ಹೆಸರು? ಗಿರೀಶ್. ಯಾವ ಕ್ಲಾಸು? 10th ಸ್ಟ್ಯಾಂಡರ್ಡ್. ಓಕೆ, ಈಗ ಏನು ಕಾರ್ಯಕ್ರಮದಲ್ಲಿ ನೀನೇನು ಮಾಡ್ಲಿಕ್ಕಿದೆಯಾ? ಇವಾಗ ವಾಕ್ಯ. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಗಿರೀಶ್. ನನ್ನ ಟಾಪಿಕ್ ಹೆಸರು ಆಶೀರ್ವಾದ. ಕೀರ್ತನೆಗಳು 24. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲು ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ. ನಾನು ನಿನ್ನ ವಿಷಯವನ್ನು ಸರಿಯಾಗಿ ದೇವರ ಹತ್ತಿರ ಹೇಳಿಕೊಂಡರೆ ನನ್ನ ಇಷ್ಟಾರ್ಥವನ್ನು ಆತನು ನೆರವೇರಿಸನು. ದೇವರ ದುಷ್ಟದಲ್ಲಿ ನನ್ನ ವಿಷಯ ಒಪ್ಪಿಗಾಗಿರಬೇಕು. ನನಗೆ ಬೇಕಾದ ಕಾರ್ಯಗಳನ್ನು ದೇವರು ಆಶೀರ್ವದಿಸುವನು. ವಿಮೋಚಕಂಡ 23:25. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸನು, ನಿಮಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವನು. ನಮ್ಮ ದೇವರು ಒಬ್ಬನೇ, ಆತನನ್ನೇ ಆರಾಧಿಸಬೇಕು. ನಮ್ಮ ದೇವರಾದ ಕರ್ತನನ್ನು ಆರಾಧಿಸರೆ ನಮಗೆ ಆಹಾರವನ್ನು ದೇವರು ಆಶೀರ್ವದಿಸನು. ನಾವು ಯಾವ ರೋಗಕ್ಕೂ ಒಳಗಾಗುವುದಿಲ್ಲ, ಸದಾ ಆರೋಗ್ಯದಿಂದ ಆಶೀರ್ವದಿಸುತ್ತಾನೆ. ಧರ್ಮೋಪದೇಶ ಕಾಂಡ 28:2. ನಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಆ ಶುಭಗಳೆಲ್ಲ ಪ್ರಾಪ್ತವಾಗುವುದು. ದೇವರು ಹೇಳಿದಾಗೆ ನಡೆದರೆ ಎಲ್ಲ ಶುಭಗಳು ದೇವರ ಕಡೆಯಿಂದ ಬರುತ್ತದೆ. ನಿನ್ನ ಹೆಸರು? ಯಾವ ಕ್ಲಾಸ್? 6th. ಎಲ್ಲಿಂದ ಬರ್ತಿರೋದು? ಪ್ರಕಾಶ್ ನಗರ್. ಓಕೆ, ರೈಟ್. ಈಗ ನೀನೇನು ಹೇಳ್ತೀಯಾ? ವಾಕ್ಯ. ಓಕೆ, ಈಗ ವಾಕ್ಯ ಹೇಳ್ತೀಯಾ? ನನ್ನ ಹೆಸರು ಅನ್ನು. ನನ್ನ ಟಾಪಿಕ್ ಸಂತೋಷ. ನಾವು ಯಾವಾಗಲೂ ಸಂತೋಷವಾಗಿರಬೇಕು. ಜ್ಞಾನೋಕ್ತಿಗಳು 14:13. ನಗುವವನಿಗೂ ಮನದ ಉಂಟು, ಉಲ್ಲಾಸದ ಅಂತ್ಯವು ವ್ಯಾಕುಲವೇ. ಈ ಲೋಕದ ಜನರು ನಾವು ಸಂತೋಷವಾಗಿದ್ದೇವೆ ಎಂದು ಹೇಳುತ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ದುಃಖವಿರುತ್ತದೆ. ಅವರು ದೇವರನ್ನು ಬೇಡಿಕೊಂಡರೆ ದೇವರು ಅವರಿಗೆ ಸಹಾಯ ಮಾಡುವರು. ಈ ಲೋಕದ ಸಂತೋಷಕ್ಕೆ ಒಳಗಾಗುವ ಪ್ರತಿಯೊಂದು ಮಕ್ಕಳು ನರಕಕ್ಕೆ ಹೋಗುತ್ತಾರೆ. ಜ್ಞಾನೋಕ್ತಿಗಳು 16:20. ದೇವರ ವಾಕ್ಯವನ್ನು ಸ್ಮರಿಸುವವನು ಸುರಕ್ಷೇಮವನ್ನು ಪಡೆಯುವನು. ನಾವು ದೇವರ ವಾಕ್ಯವನ್ನು ಸ್ಮರಿಸಬೇಕು, ಆಗ ನಮಗೆ ಕ್ಷೇಮವಾಗಿರುತ್ತದೆ. ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ನಾವು ದೇವರನ್ನು ನಂಬಿದರೆ ನಾವು ಎಷ್ಟೋ ಭಾಗ್ಯವಂತರು. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಎಲ್ಲ ಮಕ್ಕಳೆಲ್ಲ ಕೈ ತಟ್ಟೋಣ ಅನುಷ್ಠಿಗಾಗಿ. ವೆರಿ ಗುಡ್. ಈಗ ನೆಕ್ಸ್ಟ್ ಬಾ. ನಿನ್ನ ಹೆಸರು? ವಿಶಾಲ್. ಯಾವ ಕ್ಲಾಸ್ ಓದ್ತಿದ್ದಿ? 5th. ಎಲ್ಲಿಂದ ಬರ್ತಿರೋದು? ಲಕ್ಷ್ಮೀನಾರಾಯಣಪುರಂ. ಏನು ಮಾಡ್ತೀಯ ಈಗ ನೀನು? ವಾಕ್ಯ. ಓಕೆ. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ವಿಶಾಲ್. ನನ್ನ ಟಾಪಿಕ್ ಪ್ರೀತಿ. ರೋಮಪುರ ಬರೆದ ಪತ್ರಿಕೆ 5:8. ನಾವು ಪಾಪಿಗಳಾಗಿದ್ದೇವೆ,
ಪಾಪಿಗಳಾಗಿದ್ದರೂ ದೇವರು ನಮ್ಮನ್ನು ಪ್ರೀತಿ ಮಾಡುತ್ತಾರೆ. ದೇವರು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ದೇವರು ನಮ್ಮನ್ನು ಪ್ರೀತಿ ಮಾಡಿ ನಿತ್ಯ ಜೀವವನ್ನು ಕೊಟ್ಟಿದ್ದಾರೆ. 1 ಯೋಹಾನ 3:18 ನಾವು ನಮ್ಮ ಪ್ರೀತಿಯನ್ನು ಮತ್ತೊಬ್ಬರಿಗೆ ತೋರಿಸಬೇಕು. ಅದರಲ್ಲಿ ಯಾವ ದೋಷ ಇರಬಾರದು. ಅದನ್ನು ನಾವು ಮತ್ತೊಬ್ಬರಿಗೆ ತೋರಿಸಬೇಕು. ಆಮೇಲೆ ದೇವರು ಈ ವಾಕ್ಯದಿಂದ ಎಲ್ಲರನ್ನು ಗುಡ್, ವೆರಿ ಗುಡ್. ಎಲ್ಲರೂ ಕೈ ತಟ್ಟಿ. ಎಸ್, ನಿನ್ನ ಹೆಸರು? ಕೀರ್ತನ, ಎಲ್ಲಿಂದ ಬರೋದು? RR ನಗರ್, ಯಾವ ಸ್ಟ್ಯಾಂಡರ್ಡು? 6th. ಏನು ಮಾಡ್ತೀಯ ಈಗ? ವಾಕ್ಯ ಹೇಳ್ತೀನಿ. ಓಕೆ, ಡನ್. ಪ್ರೇಸ್ ದ ಲಾರ್ಡ್. ನನ್ನ ಹೆಸರು ಕೀರ್ತನ. ನನ್ನ ಟಾಪಿಕ್ಕು ಪರಿಶುದ್ಧತೆ. ಇಬ್ರಾಯರಿಗೆ ಬರೆದ ಪತ್ರಿಕೆ 12:14. ಎಲ್ಲರ ಸಂಗಟ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಬೇಕು. ನಾವು ಎಲ್ಲ ಜೊತೆ ಸಮಾಧಾನದಿಂದ ಇರಬೇಕು. ಕೆಟ್ಟವರಾದರೂ ಅಷ್ಟೇ, ಒಳ್ಳೆಯವರಾದರೂ ಅಷ್ಟೇ. ಆಗಲೇ ದೇವರು ನಮ್ಮನ್ನು ಇಷ್ಟಪಟ್ಟು ಸ್ವರ್ಗ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಾರೆ. ಯಾಜಕ ಕಾಂಡ 20:26. ಯೆಹೋವನೆಂಬ ನಾನು ಪರಿಶುದ್ಧನಾಗಿದ್ದೇನೆ ಮತ್ತು ನೀವು ನನ್ನ ಜನರಾಗುವಂತೆ ಇತರ ಜನಾಂಗಗಳಿಂದ ನಾನು ಪ್ರತ್ಯೇಕಿಸುತ್ತಿದ್ದೇನೆ. ಆದ್ದರಿಂದ ನಾನು ನಿಮ್ಮನ್ನು ಮೀಸಲಾಗಿರುತ್ತೇನೆ. ದೇವರು ಪರಿಶುದ್ಧರಾಗಿದ್ದಾರೆ, ಆದ್ದರಿಂದ ನಾವು ಪರಿಶುದ್ಧರಾಗಿರಬೇಕು. ದೇವರು ಆದ್ದರಿಂದ ಬೇರೆ ಜನರಿಂದ ನಮ್ಮನ್ನು ಆಯ್ಸಿಕೊಂಡಿದ್ದಾರೆ. ಯೆಶಾಯ 35:8. ಅಲ್ಲಿ ರಾಜಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗ ಎನ್ನಿಸಲು ಯಾವ ಅಶುದ್ಧನೂ ಅಲ್ಲಿ ನಡೆಯನು. ಅಲ್ಲಿ ದೇವರ ಜನರಿಗೆ ಮಾತ್ರ ಹೋಗುವುದು. ಹೋಗುವ ಮೂಢನು ದಾರಿ ತಪ್ಪನು. ರಾಜಮಾರ್ಗವೇ ಸ್ವರ್ಗದ ಮಾರ್ಗ. ಯಾವ ಅಶುದ್ಧನೂ ಅಲ್ಲಿ ತಪ್ಪವನು ನಡೆಯನು. ಅಲ್ಲಿ ದೇವರ ಜನರಿಗೆ ಮಾತ್ರ ನಡೆಯನು. ಥ್ಯಾಂಕ್ ಯು. ಆಮೇನ್. ಗುಡ್. ಎಲ್ಲ ಕೈ ತಟ್ಟಿ ಮಕ್ಕಳೆಲ್ಲರೂ. ವೆರಿ ಗುಡ್. ಕೀರ್ತನ ಬಹಳ ಚಂದವಾಗಿ ಹೇಳಿದ್ಯಾ. ವೆರಿ ಗುಡ್. ಈಗ ಎಸ್, ಬಾ. ನಿನ್ನ ಹೆಸರಪ್ಪ? ನಾಯಕ್. ಓಕೆ, ಎಲ್ಲಿಂದ ಬರ್ತಿರೋದು? ವಿಜಯನಗರ. ಯಾವ ಕ್ಲಾಸು? 9th ಸ್ಟ್ಯಾಂಡರ್ಡ್. ಈಗ ನೀನೇನು ಮಾಡ್ತೀಯಾ? ವಾಕ್ಯ ಹೇಳ್ತೀನಿ. ಓಕೆ, ಡನ್. ಪ್ರೈಸ್ ದಿ ಲಾರ್ಡ್. ನನ್ನ ಹೆಸರು ಋತಿಕ್ ನಾಯಕ್. ನನ್ನ ಟಾಪಿಕ್ ಬಂದು ನಂಬಿಕೆ. ಯಾಕೋಬನು 2:14. ನನ್ನ ಸಹೋದರರೇ, ಒಬ್ಬೊಬ್ಬರು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಾಗಿ ಪ್ರಯೋಜನವೇನು? ನನ್ನ ನಂಬಿಕೆಯು ನಮ್ಮ ಕ್ರಿಯೆಗಳ ಮೇಲೆ ಆಧಾರವಾಗಿರಬೇಕು. ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥ. ನನ್ನ ನಂಬಿಕೆಯು ನನ್ನ ಕೆಲಸಗಳ ಮೇಲೆ ತೋರಿಸುವವರಾಗಿರಬೇಕು. ನನ್ನ ನಂಬಿಕೆಯು ತಕ್ಕ ಕೆಲಸಗಳ ಮೇಲೆ ಮಾಡುವವರಾಗಿರಬೇಕು. ಆ ನಂಬಿಕೆಯು ನಮಗೆ ಪ್ರಯೋಜನವಿಲ್ಲ. ಇಬ್ರಿಯರ ಪತ್ರಿಕೆ 11:1. ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆದಿಂದಿರುವುದು. ನಂಬಿಕೆಯು ಕಣ್ಣಿಗೆ ಕಾಣುವ ಎಲ್ಲ ವಿಷಯಗಳು ನಿಜವೆಂದು ನಾವು ತಿಳಿದುಕೊಳ್ಳಬೇಕು. ಆಮೇನ್. ನಂಬಿಕೆಯ ಅರ್ಥ ಏನೆಂದರೆ ನಿರೀಕ್ಷಿಸುವ ವಿಷಯ ಎಲ್ಲವೂ ನಿಜವೆಂದು ನಾವು ತಿಳಿದುಕೊಳ್ಳಬೇಕು. ಹಾಗೇ ಆಗುತ್ತೆ ಎಂದು ತಿಳಿದುಕೊಳ್ಳಬೇಕು ಎನ್ನುವ ಭರವಸೆ ಇರಬೇಕು. ಅದೇ ರೀತಿಯಲ್ಲಿ ನಮ್ಮ ಮುಂದೆ ನಡೆಯುವ ವಿಷಯ ಕಣ್ಣು ಮುಂದೆ ನಡೆಯುವ ವಿಷಯಗಳು ಹಾಗೇ ಆಗುತ್ತೆ ಎಂದು ತಿಳಿದುಕೊಳ್ಳಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗುಡ್. ಎಲ್ಲ ಕೈ ತಟ್ರಿ ಹುಡುಗರೆಲ್ಲ. ಎಸ್. ಈಗ ನಿನ್ನ ಹೆಸರು? ಬಾ. ವಿಸ್ಮಯ. ರೈಟ್. ಯಾವ ಸ್ಟ್ಯಾಂಡರ್ಡು? 5th/6th. ಎಲ್ಲಿಂದ ಬರೋದು? ಗುರುಬ್ರಳ್ಳಿ. ಓಕೆ, ಆಗ ಏನು ಹೇಳ್ತೀಯ ಈಗ? ವಾಕ್ಯ. ಓಕೆ, ರೈಟ್. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ವಿಸ್ಮಯ. ನನ್ನ ಟಾಪಿಕ್ ಕ್ಷಮಾಪಣೆ. ನಾವೆಲ್ಲರೂ ಎಲ್ಲ ಸಮಯದಲ್ಲಿ ಕ್ಷಮಿಸಬೇಕು. ಯಾಕಂದರೆ ನಾವು ಇಲ್ಲಿ ಬೇರೆಯವರ ತಪ್ಪುಗಳನ್ನು ಕ್ಷಮಿಸಿಲ್ಲ ಅಂದರೆ ಪರಲೋಕದಲ್ಲಿರೋ ನಮ್ಮ ತಂದೆಯು ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. ನೀವು ಮತ್ತೊಬ್ಬರ ತಪ್ಪನ್ನು
ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು. ಮತ್ತು ನೀವು ಜನರ ತಪ್ಪುಗಳನ್ನು ಕ್ಷಮಿಸದಿದ್ದರೆ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು. ಈ ವಾಕ್ಯದ ಅರ್ಥವೇನೆಂದರೆ ನಾವು ಮತ್ತೊಬ್ಬರ ತಪ್ಪನ್ನು ಕ್ಷಮಿಸಬೇಕು. ಆಗ ಮಾತ್ರವೇ ನಮ್ಮ ತಂದೆ ನಮ್ಮ ತಪ್ಪನ್ನು ಕ್ಷಮಿಸುವುದು. ನಾವು ಮತ್ತೊಬ್ಬರ ತಪ್ಪನ್ನು ಕ್ಷಮಿಸದಿದ್ದರೆ ನಮ್ಮ ತಂದೆಯು ಸಹ ನಮ್ಮ ತಪ್ಪನ್ನು ಕ್ಷಮಿಸುವುದಿಲ್ಲ. ದಾನಿಯೇಲನು ಬರೆದ ಸುವಾರ್ತೆ 9ನೇ ಅಧ್ಯಾಯ 9ನೇ ವಾಕ್ಯ. ಕರ್ತನಾದ ನಮ್ಮ ದೇವರು ಕರುಣಿಸುವನು ಮತ್ತು ಕ್ಷಮಿಸುವನು, ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಈ ವಾಕ್ಯದ ಅರ್ಥವೇನೆಂದರೆ ದೇವರು ನಮ್ಮನ್ನು ಕ್ಷಮಿಸುವನು ಮತ್ತು ಕರುಣಿಸುವನು. ನಾವು ಆತನ ಮಾತನ್ನು ಕೇಳುತ್ತಾ ಇಲ್ಲ, ವಿವಾದ ಮಾಡುತ್ತೇವೆ. ನಾವು ನಮ್ಮನ್ನು ತಗ್ಗಿಸಿಕೊಂಡು ಆತನ ಮಾತಿಗೆ ವಿಧೇಯರಾಗೋಣ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಾಕ್ಯ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಟ್ಟಿರುವ ನನ್ನ ರಕ್ತ. ಈ ವಾಕ್ಯದ ಅರ್ಥವೇನೆಂದರೆ ದೇವರ ರಕ್ತ ನಮಗಾಗಿ ಸುರಿಸಲ್ಪಟ್ಟಿದೆ. ಆತನ ರಕ್ತದಿಂದ ನಾವೆಲ್ಲರೂ ತೊಳೆಯಲ್ಪಟ್ಟಿದ್ದೀವಿ. ಈ ವಾಕ್ಯದಿಂದ ದೇವರು ನೀವೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಎಲ್ಲರೂ ಕೈ ತಟ್ಟಿ. ರೈಟ್, ಈಗ ಬಾ. ನಿನ್ನ ಹೆಸರು? ಉದಯ್. ಎಲ್ಲಿಂದ ಬರೋದು? ವಿಜಯನಗರ. ಯಾವ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ಈಗ ಏನು ಹೇಳ್ತೀಯಾ? ರೈಟ್, ಈಗ ಹೇಳು. ಪ್ರೇಸ್ ಗಾಡ್. ನನ್ನ ಹೆಸರು ಉದಯ್ ನಾಯಕ್. ಎ ಫಾರ್ ಆಲ್ಮೈಟಿ, ಬಿ ಫಾರ್ ಬೈಬಲ್, ಸಿ ಫಾರ್ ಕ್ರಾಸ್, T for David, E for Elijah, F for Father, G for Gospel, H for Holy Spirit, I for Israel, J for Job, K for Caleb, L for Lazarus, M for Moses, N for Noah, O for Obadiah, Q for P for Paul, Q for Qumran, R for Ruth, S for Solomon, T for Timothy, U for Uzziah, V for Victory, W for Wisdom, X for Exodus, Y for York, Z for Zechariah. ವೆರಿ ಗುಡ್, ವೆರಿ ಗುಡ್. ಗುಡ್ 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 ಗುಡ್. ರೈಟ್. ಇಂಚರ. ಓಕೆ, ಯಾವ ಸ್ಟ್ಯಾಂಡರ್ಡ್ ಓದ್ತಿದ್ಯಾ? ಸೆಕೆಂಡ್. ಓಕೆ, ಈಗ ಏನು ಮಾಡ್ತೀಯಾ ನೀನು? ವಾಕ್ಯ ಹೇಳ್ತೀನಿ. ಓಕೆ, ಎಲ್ಲಿಂದ ಬಂದಿರೋದು? ಕೃಷ್ಣ. ರೈಟ್, ಬಾ. ಕ್ರೈಸ್ತರ. ನನ್ನ ಹೆಸರು ಇಂಚರ. ನನ್ನ ಟಾಪಿಕ್ಕು ಸ್ಯಾಮ್ಸ್ 23. ಯೆಹೋವನು ನನಗೆ ಕುರುಬನು, ಯಾವುದಕ್ಕೂ ಕೊರತೆ ಪಡೆನು. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೆ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೆ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನಿನ್ನ ಜೀವಮಾನವೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಒಂದು ದೇವರು ಒಬ್ಬನೇ. 2 ವಾಕ್ಯಗಳು ಇಬ್ಬಾಯಿ ಕತ್ತಿ. 3 ದೇವರು 3ನೇ ದಿನ ಮನುಷ್ಯರನ್ನು ಸೃಷ್ಟಿ ಮಾಡಿದ, ಪುನರುತ್ಥಾನ ಹೊಂದಿದರು. 4 ಸುವಾರ್ತೆಗಳು 4:5. ಬುದ್ಧಿಯುಳ್ಳ ಕಣಿಕೆಗಳು 5. 6 ದೇವರು ಮನುಷ್ಯರನ್ನು 6ನೇ ದಿನ ಸೃಷ್ಟಿ ಮಾಡಿದರು. 7 ದೇವರು 7ನೇ ದಿನ ವಿಶ್ರಾಂತಿ ತೆಗೆದುಕೊಂಡರು. 8 ನೋಹನ ನಾವೆಯಲ್ಲಿ 8 ಜನ ರಕ್ಷಣೆ ಹೊಂದಿದ್ದರು. 9 ಆತ್ಮಫಲಗಳು 9. 10 ಆಜ್ಞೆಗಳು 10. ಮಮ್ಮಿ ಹೇಳ್ಕೊಟ್ರಾ? ರೈಟ್, ಗುಡ್ ಗುಡ್, ವೆರಿ ಗುಡ್. ಚೆನ್ನಾಗಿ ಪ್ರೇಯರ್ ಮಾಡಬೇಕು. ರೈಟ್, ಕೂತ್ಕೋ. ಈ ಸಮಯದಲ್ಲಿ ಕೂಡ ಪ್ರೀತಿಯ ವೀಕ್ಷಕರೇ, ಮಕ್ಕಳ ಕಾರ್ಯಕ್ರಮದ ಮೊದಲನೇ ಭಾಗ ನಾವು ಅಂತ್ಯಕ್ಕೆ ಬಂದಿದ್ದೇವೆ. ಸಣ್ಣ ಮಕ್ಕಳಾದರೂ ಬಹಳ ಸುಂದರವಾಗಿ ವಾಕ್ಯಗಳು ಮತ್ತು ಅದಲ್ಲದೆ
ಆಂಗ್ಲ ಭಾಷೆಯ A to Z ಅದರಲ್ಲಿರುವ ಅರ್ಥಗಳು. ನಾವು ಕೂಡ ಎಷ್ಟೋ ವರ್ಷಗಳು ಸೇವೆಯಲ್ಲಿ ಅನೇಕ ಕಾರ್ಯದಲ್ಲಿ ಪಾಲುಗಾರಾಗಿದ್ದೇವೆ. ಇದು ಕೂಡ ಒಂದು ಹೊಸದಾದ ಕಾರ್ಯ. ಈ ಕಾರ್ಯಕ್ರಮ ನೋಡುವ ನಿಮಗೂ ಕೂಡ ಇದು ಹೊಸ ಒಂದು ಸಂದೇಶ, ಮತ್ತು ನಿಮ್ಮ ಮಕ್ಕಳು ಕೂಡ ಹೀಗೆ ಬೆಳೆಯಲಿ. ಈಗ ನಾವು 2ನೇ ಭಾಗಕ್ಕಾಗಿ ಈಗ ಹೋಗ್ತಾ ಇದ್ದೀವಿ. ಬನ್ನಿ ಸೆಕೆಂಡ್ ಪಾರ್ಟಿಗೆ ನಾವು ಹೋಗೋಣ. Happy and you know it, say amen, amen. If you're happy and you know it, say amen, amen. If you're happy and you know it, then your life will surely show it. If you're happy and you know it, say amen, amen. If you're happy and you know it, clap your hands. If you're happy and you know it, clap your hands. If you're happy and you know it, then your life will surely show it. If you're happy and you know it, clap your hands. If you're happy and you know it, stamp your feet. If you're happy and you know it, stamp your feet. If you're happy and you know it, then your life will surely show it. If you're happy and you know it, stamp your feet. If you're happy and you know it, do a thing. Amen. If you're happy and you know it, do a thing. Amen. If you're happy and you know it, then your life will surely show it. If you're happy and you know it, do a thing. Amen. Mercy is falling, falling, is falling. Mercy is falling like a sweet spring rain. Mercy is falling all over me. 1, 2, 3, 4. Hey ho, I will sing your mercy. Hey ho, I will sing your praise. Hey ho, I will shine forevermore. Father Abraham had many sons had Father Abraham. I am one of them, and so are you. So let's just praise the Lord. Right now, Father Abraham had many sons had Father Abraham. I am one of them, and so are you. So let's just praise the Lord. Right now, left arm. Father Abraham had many sons had Father Abraham. I am one of them, and so are you. So let's just praise the Lord. Right arm, left arm, right foot. Father Abraham had many sons had Father Abraham. I am one of them, and so are you. So let's just praise the Lord. Right arm, left arm, right foot, left foot. Father Abraham had many sons had Father Abraham. I am one of them, and so are you. So let's just praise the Lord. Right arm, left arm, right foot, chin up. Father Abraham had many sons had Father Abraham. I am one of them, and so are you. So let's just praise the Lord. Right arm, right foot, chin up, turn around. Father Abraham had many sons had Father Abraham. I am one of them, and so are you. So let's just praise the Lord. Right arm, right foot, chin up, turn around, sit down. Undu, undu.
ನಮ್ಮ ಹೆಸರು ಉಂಟು, ನಮ್ಮ ಹೆಸರು ಉಂಟು, ಉಂಟು ಉಂಟು ಉಂಟು. ಜೀವ ಭಾಗ್ಯದ ಪಟ್ಟಿಯಲ್ಲಿ ನಮ್ಮ ಹೆಸರು ಉಂಟು, ನಮ್ಮ ಹೆಸರು ಉಂಟು. ಪರಲೋಕದಲ್ಲಿ ನಿತ್ಯ ರಾಜ್ಯದಲ್ಲಿ ಜೀವವೃಕ್ಷ ಹಣ್ಣು ನಮಗುಂಟು. ಪರಲೋಕದಲ್ಲಿ ನಿತ್ಯ ರಾಜ್ಯದಲ್ಲಿ ಜೀವವೃಕ್ಷ ಹಣ್ಣು ನಮಗುಂಟು. ಜಯ ಹೊಂದುವೆ, ಜಯ ಹೊಂದುವೆ, ಜಯಮಾಲೆ ನನಗುಂಟು. ಜಯ ಹೊಂದುವೆ, ಜಯ ಹೊಂದುವೆ, ಜಯಮಾಲೆ ನಮಗುಂಟು. ಉಂಟು ಉಂಟು ಉಂಟು. ಜೀವ ಭಾಗ್ಯದ ಪಟ್ಟಿಯಲ್ಲಿ ನಮ್ಮ ಹೆಸರು ಉಂಟು, ನಮ್ಮ ಹೆಸರು ಉಂಟು. ಪರಲೋಕದಲ್ಲಿ ಬಚ್ಚಿಟ್ಟಿರುವ ಆಹಾರ ಮನ್ನ ನಮಗುಂಟು. ಪರಲೋಕದಲ್ಲಿ ಬಚ್ಚಿಟ್ಟಿರುವ ಆಹಾರ ಮನ್ನ ನಮಗುಂಟು. ಜಯ ಹೊಂದುವೆ, ಜಯ ಹೊಂದುವೆ, ಹೊಸ ಹೆಸರು ನಮಗುಂಟು. ಜಯ ಹೊಂದುವೆ, ಜಯ ಹೊಂದುವೆ, ಹೊಸ ಹೆಸರು ನಮಗುಂಟು. ಉಂಟು ಉಂಟು ಉಂಟು. ಜೀವ ಭಾಗ್ಯದ ಪಟ್ಟಿಯಲ್ಲಿ ನಮ್ಮ ಹೆಸರು ಉಂಟು, ನಮ್ಮ ಹೆಸರು ಉಂಟು. ಪರಲೋಕದಲ್ಲಿ ಜಯಶಾಲಿ ಎಂಬ ಒಳ್ಳೆಯ ಹೆಸರು ನಮಗುಂಟು. ಪರಲೋಕದಲ್ಲಿ ಜಯಶಾಲಿ ಎಂಬ ಒಳ್ಳೆಯ ಹೆಸರು ನಮಗುಂಟು. ಜಯ ಹೊಂದುವೆ, ಜಯ ಹೊಂದುವೆ, ಶುಭ್ರವಸ್ತ್ರ ನಮಗುಂಟು. ಜಯ ಹೊಂದುವೆ, ಜಯ ಹೊಂದುವೆ, ಶುಭ್ರವಸ್ತ್ರ ನಮಗುಂಟು. ಉಂಟು ಉಂಟು ಉಂಟು. ಜೀವ ಭಾಗ್ಯದ ಪಟ್ಟಿಯಲ್ಲಿ ನಮ್ಮ ಹೆಸರು ಉಂಟು, ನಮ್ಮ ಹೆಸರು ಉಂಟು. ಥ್ಯಾಂಕ್ ಯು. ವೀಕ್ಷಕರೇ, ಎಲ್ಲರೂ ಬನ್ನಿ. ಈಗ ನಮ್ಮ ಮಕ್ಕಳೆಲ್ಲ ಆಕ್ಷನ್ ಸಾಂಗ್ ಮಾಡ್ತಾರೆ, ನಾವೆಲ್ಲ ನೋಡಕ್ ಹೋಗೋಣ. ಯೇಸು ಎಂದು ನಾ ಹೇಳಲು ಸಂತೋಷ ಸಂತೋಷವೇ, ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ಯೇಸು ಎಂದು ನಾ ಹೇಳಲು ಸಂತೋಷ ಸಂತೋಷವೇ, ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ನೀನೇ ನನ್ನ ರಾಜನು, ನೀನೇ ನನ್ನ ಶರಣನು, ನೀನೇ ನನ್ನ ರಾಜನು, ನೀನೇ ನನ್ನ ಶರಣನು. ನೀನೇ ನನ್ನ ಬಂಡೆಯು, ನೀನೇ ನನ್ನ ಕೋಟೆಯು, ನೀ ನನ್ನ ಆಶ್ರಯವೇ. ಯೇಸು ಎಂದು ನಾ ಹೇಳಲು ಸಂತೋಷ ಸಂತೋಷವೇ, ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ಸಿಂಹವೇ, ಯೆಹೂದ್ಯರ ರಾಜನೇ,
ಎಂದು ನಾ ಕೂಗದು ಒಳಗೆಲ್ಲ ಆನಂದವೇ ಸಂತೋಷಕ್ಕೆ ಕೊನೆಯೇ ಇಲ್ಲ, ಉಲ್ಲಾಸಕ್ಕೆ ಮಿತಿಯೇ ಇಲ್ಲ. ಸಂತೋಷಕ್ಕೆ ಕೊನೆಯೇ ಇಲ್ಲ, ಉಲ್ಲಾಸಕ್ಕೆ ಮಿತಿಯೇ ಇಲ್ಲ. ತೂಕವೆಂಬುದು ನನ್ನಲ್ಲಿಲ್ಲ, ಚಿಂತೆ ಎಂಬುದು ಇಲ್ಲವೇ ಇಲ್ಲ. ನೀ ನನ್ನ ಜೊತೆ ಇರಲು ಯೇಸು ಎಂದು ನಾ ಹೇಳಲು ಸಂತೋಷ ಸಂತೋಷವೇ ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ ಯೇಸು ಎಂದು ನಾ ಹೇಳಲು ಸಂತೋಷ ಸಂತೋಷವೇ ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ಪ್ರೀಸ್ ದ ಲಾರ್ಡ್. ಇವಾಗ ಪುಟಾಣಿ ಮಕ್ಕಳೆಲ್ಲರೂ ಒಂದು ನಾಟಕವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಬನ್ನಿ ಎಲ್ಲರೂ ನೋಡೋಣ, ಸಂತೋಷ ಪಡೋಣ. ನಾಟಕದ ಹೆಸರು ದೇವರಲ್ಲಿ ಬೆಳೆಯಬೇಕು. ಯೇಸುವೆ ಸ್ತೋತ್ರ. ಹುಷಪ್ಪ ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿಸ್ತಾರೆ. ನನಗಂತೂ ಸುಸ್ಸಾಗೋಯ್ತು. ಒಂದು ಗ್ಲಾಸ್ ನೀರು ಕೊಟ್ಟರೆ ಸಾಕು ನನಗೆ. ಯೇಸುವೆ ಸ್ತೋತ್ರ. ಕೀರ್ತನ ಏನೇ ಇವತ್ತೇನೇನೋ ಮಾಡ್ಕೊಟ್ಟಿದ್ದೆ. ನಮ್ಮ ಸ್ಕೂಲ್ಗೆ ಬರೋಗ್ಲಿ ನಮ್ಮ ಮನೇಲಿ ಒಂದು ಫಂಕ್ಷನ್ ಇತ್ತು. ಇವತ್ತು ಕನ್ನಡ ಹೋಮ್ವರ್ಕು, ಇಂಗ್ಲೀಷ್ ಹೋಮ್ವರ್ಕು, ಮ್ಯಾಥ್ಸ್ ಹೋಮ್ವರ್ಕು ಕೊಟ್ಟಿದ್ರು. ಹೌದಾ, ಒಂದು ಗ್ಲಾಸ್ ನೀರು ಕೊಡೆ. ಸ್ತೋತ್ರ ಮಾಡ್ಕೊಡಿ. ಏನು ನಿಮಗೆ ಗೊತ್ತಾಗದೇ ಇಲ್ವೇ? ಹೆಸರು ಹೇಳ್ಕೊಡ್ಲೆ. ಸರಿ ಸರಿ. ಯೇಸುವೆ ಸ್ತೋತ್ರ. ನಿಮಗೆ ಗೊತ್ತಾ ಇವ್ರು ಏನ್ ಮಾಡ್ತಾರಲ್ಲ? ನಿದ್ರೆ ಸ್ತೋತ್ರ ಹೇಳ್ತಾರೆ, ನಿದ್ರೆ ಸ್ತೋತ್ರ ಹೇಳ್ತಾರೆ, ಮಗಿದ್ರೆ ಸ್ತೋತ್ರ ಹೇಳ್ತಾರೆ, ಯಾವಾಗಲೂ ಸ್ತೋತ್ರ ಹೇಳ್ತಿರ್ತಾರೆ. ನಾವು ದೇವ್ರ ನಿಮ್ಮ ಶೋ ನೋಡಲ್ಲ. ವಿಶಾಲ ಹೇಳ್ಬಾರ್ದು. ದೇವ್ರಿಗೆ ನಾವು ಹೆಚ್ಚೆಚ್ಚಾಗಿ ಸ್ತೋತ್ರ ಹೇಳಿದ್ರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ಗೊತ್ತಾ? ಇನ್ನ ಚಿಕ್ಕ ಮಕ್ಕಳು ದೊಡ್ಡವರಾದ ಸ್ತೋತ್ರ ಹೇಳೋದೇ ನಮ್ದು. ದೊಡ್ಡವರಾದ ಆಂಟಿ ಅಂಕಲ್ ಆದಾಗೆಲ್ಲ ನಮ್ಗೆ ಸ್ತೋತ್ರ ಹೇಳೋದೇ ಆಗುತ್ತೆ. ನಾವಿನ್ನ ಚಿಕ್ಕ ಮಕ್ಕಳು. ಹೌದೌದು, ನಾವಿನ್ನು ಚಿಕ್ಕ ಹೊತ್ತು ಯಾವಾಗ ಆಟ ಆಡ್ಕೊಂಡು ಓಡಾಡ್ಕೊಂಡು ಗೇಮ್ಸ್ ಆಡ್ಕೊಂಡಿರೋದು. ಸ್ಪೀಚ್ ಎಲ್ಲ ಜಾಸ್ತಿ ಅಲ್ಲ ಇರೋದು. ಈ ಥರ ನಾವೇನು ಓವರ್ ಮಾಡಲ್ಲ. ನೀನೇ ತಾನೇ ಹೇಳಿದ್ದು ಎಲ್ಲದಕ್ಕೂ ಸ್ತೋತ್ರ ಹೇಳ್ಬೇಕು ಅಂತ. ಹೌದು, ಎಲ್ಲದಕ್ಕೂ ಸ್ತೋತ್ರ ಹೇಳ್ಬೇಕು, ಉಂಡ್ರೆ ಸ್ತೋತ್ರ ಹೇಳ್ಬೇಕು, ತಿಂದ್ರೆ ಸ್ತೋತ್ರ ಹೇಳ್ಬೇಕು. ಅದೇ ತರನೇ ದೇವರು ಹೇಳಿದ್ರು ನಮಗೆ. ಮತ್ತೆ ಅವ್ರು ಏನಿದ್ರು ರೇಗಿಸ್ತಾರೆ. ಅವ್ರ ಅನ್ಯ ಜನರು, ಅದಕ್ಕೆ ಅವರೆಲ್ಲ ನಮ್ಮ ನೋಡಿ ರೇಗಿಸ್ತಾರೆ. ಮತ್ತೆ ವಿಶಾಲ ವಿಶ್ವನಿಗೆ ಗೊತ್ತು ತಾನೆ ದೇವ್ರ ಬಗ್ಗೆ. ಅವ್ರಿಗೆ ಗೊತ್ತು, ಆದರೆ ದೇವ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ಅವ್ರು ಚೆನ್ನಾಗಿ ಒಳ್ಳೆಯವರಾಗ್ತಾರೆ. ಯಾವ ನೀಟಾಗಿ ಬಾಲ್ ಹಾಕ್ಬಿಡ್ತಾರಪ್ಪ. ಬಾಲ್ ಕ್ಯಾಚ್ ಹಿಡಿಯಕ್ ಬರಲ್ವಾ? ನಾನು ಅವಾಗಿಂದ ನೋಡ್ತಾ ಕ್ಯಾಲ್ ಹಾಕ್ತಾ ಇರೋದು. ನೋಡ್ತಾ ಇದ್ದ ನಾನು ಅವಾಗ ಒಂದು ಬಾಲ್ ಕ್ಯಾಚ್ ಇಬ್ರು ನಿಲ್ಸಿ ನಿಮ್ಮ ಫ್ರೆಂಡಿಗೆ ಅವ್ರು ಜಗಳ ಆಡ್ತಾರೆ ಅಂತೀರಾ? ಆಡೋದೇ ಇಲ್ವಾ? ಅವ್ರು ಜಗಳ ಆಡ್ತೀವಿ, ನೀವು ಜಗಳ ಆಡಲ್ಲ. ನಾವು ನಿಲ್ಸಿ. ಜಗಳ ಆಡ್ತಾ ಇದ್ದೀರಾ, ನೀವು ಮಾತಾಡ್ತಾ ಇದ್ದೀರಾ? ಆತರ ದೇವ್ರ ಮಕ್ಕಳೆಲ್ಲ ಜಗಳ ಆಡ್ಬಾರ್ದು. ಜೊತೆ ಆಗಿರ್ಬೇಕು, ಗೊತ್ತಾ? ಜಗಳ ಆಡ್ತಿಲ್ಲ, ಮಾತಾಡ್ತಾ ಇದ್ದೀನಿ. ಯಾವಾಗ ನಿಮಗೆ ಬುದ್ಧಿ ಬರುತ್ತೋ ಗಾಳಿ ಹಾಕ್ತಾನೆ.
ಚೆನ್ನಾಗಿ ಬೆಳೆದಿದ್ದೀವಿ. ಹೆಸರನ್ನು ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ ಅಲ್ವಾ? ವಿಸ್ಮಯ, ಯಾಕೆ ಅವ್ರು ಯಾವಾಗ ಖುಷಿಯಾಗಿರ್ತಾರೆ? ಅವ್ರು ಖುಷಿಯಾಗಿರ್ತಾರೆ, ಅವ್ರು ಕಿತ್ತಾಡ್ತಾ ಇರ್ತೀವಿ. ನಾವು ಸೇರ್ಪಡೆ, ನಾವು ಪ್ರೇಯರ್ ಮಾಡ್ತೀವಿ, ಬೈಬಲ್ ಓದ್ತೀವಿ, ಆಟ ಆಡ್ತೀವಿ. ಆದ್ರೆ ಏನಕ್ಕೆ? ಹೌದು, ಅವರೆಲ್ಲಕ್ಕೂ ಪ್ರೇಯರ್ ಮಾಡ್ತಾರೆ ಅವರು. ನಾವು ಪ್ರೇಯರ್ ಮಾಡ್ತಿರ್ತಾರೆ, ಅವ್ರು ತುಂಬಾ ಓವರ್ ಆಗ್ತಾರೆ. ಓವರ್ ಎಕ್ಸ್ಟ್ರೀಮ್ ಓವರ್ ಮಾಡ್ತಾರೆ. ನೋಡಿಲ್ಲ ಮಾಡಿಲ್ಲ. ಹೌದು, ನಿಮ್ ತಪ್ಪು ನಿಮ್ಗೆ ಗೊತ್ತಾಯ್ತಾ ಇವಾಗ ಏನು ಅಂತ? ಗೀತ ಕೃತಿಕನ ನೀನು ತುಂಬಾ ಓವರ್ ಆಗ್ಬೇಡ. ನೋಡು, ಸ್ಫೂರ್ತಿ ಮತ್ತೆ ಕೀರ್ತನ ನೋಡು, ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ಓದ್ತಾರೆ, ತಂದೆ ತಾಯಿ ಮಾತು ಕೇಳ್ತಾರೆ. ನೋಡ್ದಾ? ಇವತ್ತೊಂದು ದಿವಸ ಹೋಮ್ವರ್ಕ್ ಮಾಡಿಲ್ಲ ಎಲ್ಲ. ಆಯ್ತು, ಇವಾಗ ಸ್ಕೂಲ್ಗೆ ಹೋಗ್ತೀರಾ? ಟೀಚರ್ ಟೈಮ್ ಆಯ್ತು, ಸ್ಕೂಲ್ಗೆ ಹೋಗ್ತೀರಾ? ಟೀಚರ್ ಏನು ಮಾಡ್ತಾರೆ ಗೊತ್ತಾ ಇವಾಗ ನಿಮಗೆ? ನಿನಗೆ ಗೊತ್ತಾ, ಋತಿಕನ ನಗ್ಬೇಕಾದ್ರೆ ಡಿಂಪಲ್ ಬರುತ್ತೆ. ಕೀರ್ತನ ಮತ್ತೆ ಸ್ಫೂರ್ತಿ ನೋಡಿ ಕಲಿಯಿರಿ, ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ ಗೊತ್ತಾ? ನಾವು ಮಾಡ್ತೀವಿ. ಈಗ ಸ್ಫೂರ್ತಿ, ಇವ್ರು ನಾನು ವಿಸ್ಮಯ ಮತ್ತೆ ವಿಷಯನ ಕರ್ಕೊಂತೀನಿ ಪ್ರೇಯರ್ ಮಾಡಕ್ಕೆ. ನೀನು ಗಿರೀಶ್ನ ಮತ್ತೆ ಅನುಗ್ನ ತಗೋ, ಓಕೆನಾ? ಓಕೆ, ಬನ್ನಿ ಕೂತ್ಕೊಳ್ಳಿ. ಫಸ್ಟ್ ಕೂತ್ಕೊಳ್ಳಿ. ಎಲ್ಲರ ಜೊತೆ ನೋಡಿ, ಎಲ್ಲರೂ ಒಂದಾಗಿ ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಅದೇ ಥರ ನಾವು ಎಲ್ಲರೂ ಒಂದಾಗಿ ಪ್ರೇಯರ್ ಮಾಡಬೇಕು. ನೋಡಿ, ಇದ್ರ ತರ ನಾವು ಎಷ್ಟು ಸಂತೋಷವಾಗಿದ್ದೀವಿ. ನಾವು ದೇವರ ಹತ್ರ ಇದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ಲ. ನಾವು ಮುಂಚೆ ಆಟ ಆಡ್ಕೊಂಡು ಬೈಬಲ್ ಓದೋದಕ್ಕಿಂತ ಇವಾಗ ಬೈಬಲ್ ಓದೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ. ನಾವು ಈ ತರ ಸಂತೋಷವಾಗಿರೋದ್ರಿಂದ ಯೇಸು ಸ್ವಾಮಿ ಎಷ್ಟು ಖುಷಿ ಆಗುತ್ತೆ. ನಾವೆಲ್ಲ ಒಗ್ಗಟ್ಟಾಗಿ ಇದ್ರೆ ಎಷ್ಟು ಖುಷಿಯಾಗಿರ್ಬೋದು ಅಲ್ವಾ? ಇವಾಗ ನೀವೆಲ್ಲರೂ ಬಂದಿದ್ದೀರಾ, ನಮ್ಮ ಜೊತೆನೇ ಈ ತರ ಖುಷಿ ಖುಷಿಯಾಗಿರ್ತೀರಾ. ಏನಾದ್ರು ನಮ್ ಬಿಟ್ಟು ಹೋದ್ರೆ ಮೊದ್ಲಿಂದ ಜಗಳ ಆಡ್ಕೊಂಡು ಇರ್ತೀರಾ. ಸ್ಫೂರ್ತಿ, ಸಾರಿ ಸ್ಫೂರ್ತಿ, ಇನ್ಮೇಲೆ ನಿನ್ ಫ್ರೆಂಡ್ ನೋಡ್ಕೊಂಡೆ ನನ್ನನ್ನು ಕರ್ಕೊಂತೀಯಾ? ಓಕೆ, ಬನ್ನಿ. ಓಕೆ ವೀಕ್ಷಕರೇ, ಇಷ್ಟೋ ತನಕ ನಾವು ಮಹಿಮಾ ಪ್ರಾರ್ಥನಾ ಮಂದಿರದ ಸಭೆಯ ವೆಕೇಶನ್ ಬೈಬಲ್ ಸ್ಕೂಲ್ ಪ್ರೋಗ್ರಾಮ್ಸ್ನೆಲ್ಲ ನೋಡಿದ್ದೀವಲ್ಲ. ಇವಾಗ ಅವರಿಂದ ಒಂದು ಸ್ವಲ್ಪ ನಮ್ಮ ಟಿವಿ ಚಾನಲ್ ಬಗ್ಗೆ ಕೇಳೋಣ. ನಮ್ಮ ಟಿವಿ ಚಾನಲ್ ನೋಡ್ತೀರಾ? ನೋಡ್ತೀವಿ. ಓಕೆ, ಪ್ರೋಗ್ರಾಮ್ಸ್ ಎಲ್ಲ ಯಾವ್ದ್ಯಾವ್ದು ನಿಮ್ಗೆ ತುಂಬ ಇಷ್ಟವಾಗಿದೆ? ಎಲ್ಲ ಇಷ್ಟವಾಗಿದೆ, ಎಲ್ಲ ಆತ್ಮಿಕವಾಗಿದೆ, ಎಲ್ಲ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಮತ್ತು ಟಿವಿಯ ನಮ್ಮ ವೀಕ್ಷಕರಿಗೆ ಏನು ಹೇಳ್ಬೇಕಂತ ನಿಮ್ಮ ಇಷ್ಟವಾಗಿದೆ? ವೀಕ್ಷಕರಿಗೆ ಎಲ್ಲರೂ ಸಹ ಲೈಟ್ ಟಿವಿಗೆ ಪ್ರೋತ್ಸಾಹ ಮಾಡಿ ಪ್ರಾರ್ಥನೆ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆಲ್ಲರೂ ತಪ್ಪದೇ ವೀಕ್ಷಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.